ಇವತ್ತೊಂದು ಭಾರಿ ಸುಲಭದ ಅಷ್ಟೇ ರುಚಿಯಾದ ಉಪ್ಪಿನಕಾಯಿ ಮಾಡಲಿಕ್ಕೆ ಹೊರಟದ್ದು. ಅದು ಬೇಯಿಸಿ ಎಂತ ಮಾಡಲಿಕ್ಕೆ ತಗೊಂಡೋಗೋದು? ಉಪ್ಪಿನಕಾಯಿ ಮಾಡಿ ಕೊಯ್ಯುದಾ? ಇದಕ್ಕೆ ಬಿಂಬಳಿ ಅಂತಲೂ ಹೇಳ್ತಾರೆ. ಇದು ತುಂಬ ಹುಳಿಯಾಗಿರ್ತದೆ. ಅದರ ಉಪ್ಪಿನಕಾಯಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಆದರೆ ಇದು ಅತ್ಯಂತ ಸುಲಭದ್ದು. ಹಾಗೆ ಖಾರ ಇಷ್ಟಪಡದೇ ಇರುವವರು ತಿನ್ನಲಿಕ್ಕೆ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಒಂದಿಷ್ಟು ಕಾಯಿಗಳನ್ನು ಕೊಯ್ದಾಗಿದೆ. ನಂತರ ಉದ್ದುದ್ದಕ್ಕಿರ್ಬೋದು ಅಥವಾ ನಿಮಗೆ ಬೇಕಿದ್ರೆ ಅಡ್ಡಡ್ಡಕ್ಕೆ ತುಂಡು ಮಾಡಿಕೊಳ್ಬೇಕು. ಅದರ ಮೊದಲು ಅದನ್ನು ಚೆನ್ನಾಗಿ ಒಂದು ಬಟ್ಟೆಯಿಂದ, ಒಣಗಿದ ಬಟ್ಟೆಯಿಂದ ಒರೆಸಿಕೊಂಡು ಕ್ಲೀನ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಇದೆಲ್ಲ ಹುಳಿಯನ್ನು ತುಂಡು ಮಾಡಿಕೊಂಡು ಆಯಿತು. ನಂತರ ಒಂದು ಗಾಜಿನ ಬಾಟ್ಲಿ ತಗೊಂಡು ಒಂದು ಪದರ ಈ ತುಂಡು ಮಾಡಿದ ಹುಳಿ, ಹಾಗೆ ಒಂದು ಪದರ ಸ್ವಲ್ಪ ಉಪ್ಪು, ತುಂಬ ಉಪ್ಪು ಬೇಕಾಗುವುದಿಲ್ಲ, ಯಾಕಂದರೆ ಇದರಲ್ಲಿರುವಂತಹ ಎಲ್ಲ ನೀರು ಬಿಟ್ಕೊಳ್ತದೆ, ಮತ್ತು ಸ್ವಲ್ಪವೇ ಸ್ವಲ್ಪ ಗಾಂಧಾರಿ ಮೆಣಸು ಮತ್ತು ಉಪ್ಪು ಇದೇ ರೀತಿಯಾಗಿ ಪದರ ಪದರವಾಗಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇಡಿ. ನಂತರ ಮರುದಿನ ಈ ರೀತಿಯಾಗಿ ಸ್ವಲ್ಪ ಬಾಡಿರ್ತದೆ, ಒಮ್ಮೆ ನಿಧಾನಕ್ಕೆ ಮಿಶ್ರ ಮಾಡೋದು, ಹಾಗೆ ಮುಚ್ಚಿಡೋದು. ಈ ರೀತಿಯಾಗಿ 3 ದಿನ ಮಾಡಿದರೆ ಸಾಕು. 4ನೇ ದಿನ ಈ ರುಚಿಯಾದ ಉಪ್ಪಿನಕಾಯಿ ಜ್ಯೂಸಿಯಾಗಿ ರೆಡಿ ಆಗ್ತದೆ. ಇದರಲ್ಲೆಲ್ಲ ನೀರು ಚೆನ್ನಾಗಿ ಬಿಟ್ಕೊಳ್ತದೆ. ನಾವು ಗಂಜಿ ಊಟದೊಟ್ಟಿಗೆ ಈ ರೀತಿಯಾದಂತಹ ಉಪ್ಪಿನಕಾಯಿಯನ್ನು ತುಂಬ ರುಚಿಯಾಗಿ ಸವಿಬಹುದು. ಥ್ಯಾಂಕ್ ಯು.